ಎಲ್ಲರಿಗೂ ಕಿರಣ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್‌ಕ ಹಂಗ ಫೇಸ್‌ಬುಕ್‌ದಾಗೂ ಸ್ವಾಗತ. ಹೋದ ವಿಡಿಯೋದಾಗ ಮಂತ್ರಾಲಯ ಮುಗಿಸ್ಕೊಂಡ ಬಸ್‌ನ್ಯಾಗ ಕೂತಿದ್ದೀವ್ರಿ. ಹಂಗ ಈಗ ಕಂಟಿನ್ಯೂ ಆಗಿ ನಾವು ವೆಂಕಟಾಪುರಕ್ಕ ರಾತ್ರಿ 1 ಗಂಟೆಕ ಇಳಿದೀವ್ರಿ. ನಮಸ್ಕಾರ ರೀ. ಈಗ ಟೈಮ್ ಕರೆಕ್ಟ್ ಏಟ್ ಆಗೈತಿಪ್ಪ ಅಂದ್ರ 1 ಆಗೈತಿ. ನಾವು ಬಂದಿದ್ದ ಬಸ್ ಅಲ್ಲಿ ನಿಂತೈತಿ. ಬಸ್ಸಿಗೆ ಹೋಗೋರು ಬಸ್ಸಿಗೆ ಹೋಗ್ತಾರ್ರಿ. ಮತ್ತ ಇನ್ ಮ್ಯಾಗ ಬಸ್ ಸಿರ್ಸಲ್ಕ್ ಹೋಗ್ತೈತಿ. ನಾವು ನಡ್ಕೋತಾ ವೆಂಕಟಾಪುರದಿಂದ ಎಲ್ಲಿ ಹೋಗ್ತೀವಪ್ಪ ಅಂದ್ರೆ ಸಿರ್ಸಲ್ಕ್ ಹೋಗ್ತೀವಿ. ನೋಡ್ರಿ ಹಾದ್ಯಾಗ ಏನೇನೈತಿ ಏನೇನಿಲ್ಲ. ಹೋಗಿ ಬ್ಯಾಟ್ರಿ ಒಂದು ತೊಗೋಬೇಕ್ರಿ. ಕತ್ಲಾಗ 1 ಗಂಟೆ ಆಗಿದ್ದ ಟೈಮ್ ಹೋಗ್ಬೇಕು. ನೋಡ್ರಿ ಹೋಗೋಣ. ಈಗ ಏನ್ ನೋಡಾಕತ್ತಾರಿ, ಇಲ್ಲಿ ಬ್ಯಾಟ್ರಿ ತಗೊಳಕ್ ಎಲ್ಲಾರು ನಿಂತಾರ್ರಿ. ಬ್ಯಾಟ್ರಿ ತಗೋಬೇಕು. ಯಾಕಪ್ಪ ಅಂದ್ರ ರಾತ್ರಿ ಇರ್ತೈತ್ರಿ, ಹಾದಿ ಕಾಣಂಗಿಲ್ಲ. ಇನ್ನ ನಡ್ರಿ ಇನ್ನ ಕತ್ಲ ಇಲ್ಲಿದ್ದನ್ ಶುರು ಆಕತ್ ನೋಡ್ರಿ. ಈಗ 1:30 ಆಗೈತ್ರಿ ಟೈಮ್. ನಾನ್ ಮಾರಿನ ಪಕ್ಕ ಕಾಣಲ್ರಿ. ಕತ್ಲ ಹೆಂಗೈತಿ ನೋಡತ್ರಿ. ನಡ್ರಿ ನೋಡ್ರಿ ಕತ್ಲ ಹೆಂಗೈತಿ ನೋಡ್ರಿ. ರಾತ್ರಿ ಬರೋಬ್ಬರಿ 1:30 ಆಗೈತ್ರಿ. ಈಗ ಕಾಣಸಾಕ್ ಹತ್ತಿದ್ದು ಬಯಲು ಹನುಮಪ್ಪನ ಮಂದಿರ. ಈ ಕಾಣಕ್ ಹತ್ತಿದ್ದು ಇದ ನೋಡ್ರಿ, ಬಯಲು ಹನುಮಪ್ಪನ ಮಂದಿರ ಆತಾರ್ರಿ. ಇಲ್ಲಿ ಎಲ್ಲರೂ ಬಂದು ತೆಂಗಿನಕಾಯಿನ ಹೊಡ್ಕೊಂಡು ಹೋಗ್ತಾರೆ. ಬಯಲು ಹನುಮಪ್ಪನ ದರ್ಶನ ತಗೊಂಡ್ ಬಳಕ ಇನ್ಮ್ಯಾಗ ಮತ್ ಪ್ರಯಾಣ ಶುರು ಆಕತ್ರಿ. ನಡ್ರಿ ಇನ್ ಹೋಗೋಣ ಮತ್ ಪ್ರಯಾಣಕ್ಕೆ. ಹನುಮಪ್ಪನ ದರ್ಶನ ತಗೊಂಡ ಹಂಗ ಮುಂದ್ ಬಂದ್ ಬಳಕ ಇಲ್ಲಿ ಅನ್ನ ಪ್ರಸಾದ ಇರ್ತೈತ್ರಿ. ದೇವ್ರಿಗೆ ಕಾಲು ಬಿದ್ದ ಅನ್ನ ಪ್ರಸಾದ ತಗೊಳಾರು ತಗೋಬಹುದು, ಇಲ್ಲಾರು ಹಂಗ ಹೋಗ್ಬೋದ್ರಿ. ನಾವ್ ಎಲ್ಲಿದೀವಪ್ಪ ಅಂದ್ರ ಈರಾನ್ ಗುಡಿ. ಈರಾನ್ ಗುಡಿಗೆ ನಡ್ರಿ ತೋರಿಸ್ತೀನಿ ನಿಮ್ಗೆ ಈರಾನ್ ಗುಡಿ ಎಲ್ಲಿ ಅನ್ನೋದು. ಈಗ ಟೈಮ್ ನಸಿಕಿನ 4 ಗಂಟೆ. ಅಂದ್ರೆ ಈರಾನ್ ಕಾಲ್ ಬಿದ್ದೀವ್ರಿ. ಕಾಲ್ ಬಿದ್ದ ಮತ್ತೆ ಹೇಳಿದ್ಪ ಮತ್ ಪ್ರಯಾಣ ಶುರು ಆಕೈತಿ. ನೋಡ್ರಿ ಇನ್ ಮ್ಯಾಗ ಈರಾನ್ ಗುಡಿ ದರ್ಶನ ಮಾಡ್ಕೊಂಡ ಹೊಂಟೋದ್ರಿ. ಮುಂದ ಕಡಿಬಾಗಲ್ದಾಗ ಗುಡ್ಡ ಏರಾಕತ್ತೇಳಿ. ನಾವ್ ಇಲ್ಲಿ ಬಂದಿದ್ದಪ್ಪ ಅಂದ್ರ ಅನ್ನ ಪ್ರಸಾದ್ ಮಾಡಕ್. 5 ಗಂಟೆ ಆಗಿದ್ರಿ. ಆದ್ರ ಮುಂದೆ 20 ಕಿಲೋಮೀಟರ್ ಏನ್ ಸಿಗಂಗಿಲ್ಲ ತಂದ್ಕೊಳಕ. ಈಗ ಇಲ್ಲಿ ಸ್ವಲ್ಪ ಅನ್ನ ಪ್ರಸಾದ್ ತಗೋಬೇಕಾಗಿತ್ತು. ನೋಡ್ರಿ ಹಂಗ ಇದೈತ್ ಬರ್ರಿ ಮುಂದ. ಇನ್ ಮ್ಯಾಗ ಇಲ್ಲಿದ ಅನ್ನ ಪ್ರಸಾದ್ ಮಾಡ್ಕೊಂಡು ನಾವು ಜಾಗ ಬಿಟ್ಟಿದೀವ್ರಿ. ಇನ್ನು ಕಡಿಬಾಗಿಲಿಂದ ತೆಂಗಿನಕಾಯಿ ಹೊಡ್ಕೊಂಡ ಇನ್ನ ನಾವು ಗುಡ್ಡ ಏರಕ್ಕೆ ಶುರು ಮಾಡ್ತೇವ್ರಿ. ಟೈಮ್ ಈಗ ಏಟಾಗೈತಿಪ್ಪ ಅಂದ್ರ 5 ಗಂಟೆ ಆಗೈತ್ರಿ. ಈಗ ಏನ್ ನೋಡಕತ್ತಾರಿ, ಇಲ್ಲೇ ತೆಂಗಿನಕಾಯಿ ಹೊಡಿದ್ರಿ. ತೆಂಗಿನಕಾಯಿ ಹೊಡ್ಕೊಂಡ್ಬಿಟ್ಟೆ ಇಲ್ಲಿದ ಗುಡ್ಡ ಹತ್ತಾಕ ಶುರು ಮಾಡೋದು ನೋಡ್ರಿ. ನೋಡ್ರಿ ನಾವು ತೆಂಗಿನಕಾಯಿ ತಂದಿದ್ವಿ, ತೆಂಗಿನಕಾಯಿನ ಹೊಡಿವ್ರಿ. ಇನ್ನು ಮ್ಯಾಗ ಇಲ್ಲಿಂದ ಗುಡ್ಡ ಹತ್ತಾಕ ಶುರು ಮಾಡಿ ನೋಡ್ರಿ. ಇನ್ನು ರಾತ್ರಿ ಕತ್ಲಾಕತ್ರಿ. ಆಯ್ತ್ರಿ ನಮ್ಮ ಮುಂದೆಲ್ಲ ಕತ್ಲೈತ್ರಿ. ಹಿಂಗೈತಿ ನೋಡ್ರಿ. ಅದೇ ಕೆಳಗ ತೆಂಗಿನಕಾಯಿ ಹೊಡ್ಕೊಂಡ 2 ಕಿಲೋಮೀಟರ್ ಗುಡ್ಡ ಹತ್ತಿ ಬಂದ ಬಳಕ ನಮಗೆ ಸಿಗೋದಪ್ಪ ಅಂದ್ರ ಈ ಒಂದ ಅಗಸಿ ಬಾಗಿಲ್ರಿ. ಇದಕ್ಕ ಕಡಿ ಬಾಗಿಲ ಅನ್ಬೋದ್ರಿ. ಇಟ್ಟು ಏರ್ ಬಸ್ರು ಕೊಡ್ತಾರ ಹಿಂಗ ಅವ್ರ ಬೈಸಿತ್ ನೋಡ್ರಿ. ಇಲ್ಲಂದ್ರೂ ಒಂದ್ 2 ಕಿಲೋಮೀಟರ್ ಐತದ. ನಟ್ ಕತ್ಲೈತಿ ಬ್ಯಾಟ್ರಿ ಒಳಗ ತೋರ್ಸಾಕತ್ತೈತಿ. ನೋಡ್ರಿ ಮತ್ತ 2 ಕಿಲೋಮೀಟರ್ ನಟ್ಟ ಸೀದಾ ಗುಡ್ಡ ಏರಿ ಬಂದ ಬಳಕ ಇನ್ನು ಮುಂದ ಹಾದಿ ಲೆವೆಲ್ ಇರ್ತೈತ್ರಿ. ಹಂಗ ಈ ಕಡೆ ನಸುಕ್ ಆಗಾಕ್ ಬಂದತ್ರಿ. ಅದಕ್ಕೆ ಎಲ್ಲಾರು ಮಾರಿ ಕಾಣಕತ್ತಾವು. ಈಗ ನೋಡ್ರಿ ಸಣ್ಣಂಗಿ ಬೆಳಕಾಗತ್ತತಿ.
ನಾವು ಇಲ್ಲಿ ತನಕ ಬಂದಿದ್ದು ಎಷ್ಟಪ್ಪ ಅಂದ್ರೆ ಒಂದು 20 ಕಿಲೋಮೀಟರ್ ಬಂದಿರ್ಬೋದು ರೀ ನಾವು ನಡ್ಕೊತ. ಇನ್ನು ಮುಂದೆ ಹಂಗೆ ಹೋಗೋದತ್ರಿ ನಡ್ರಿ. ಈಗ ನೋಡ್ರಿ ಸಂಪೂರ್ಣ ಬೆಳಕಾಗೈತಿ ನಡ್ರಿ. ನೋಡ್ರಿ ನಮ್ಮ ಊರಿಂದ ಎಷ್ಟು ಮಂದಿ ಬಂದಾರ ಅನ್ನೋದು. ಇನ್ನ ಭಾಳ ಮಂದಿ ಬಂದಾರೆ, ಅದ್ರ ತುಸು ಮಂದಿ ಇಲ್ಲಿ ಕೂತಾರು. ಅವ್ರನ್ನ ತೋರಿಸ್ತೀನಿ ಬರ್ರಿ. ಇವರೆಲ್ಲ ನೋಡ್ರಿ ನಮ್ಮ ಊರನವ್ರು. ಇನ್ನ ತುಸು ಮಂದಿ ಹಿಂದ್ ಓದತ್ರಿ. ನಾವ್ ಒಟ್ಟು ಮುಂದ್ ಬರೋಣ ಸ್ವಲ್ಪ ರೆಸ್ಟ್ ಸಿಗತ್ತ ಕೂತತಿ. ಇನ್ನು ಮುಂದೆ ಊರದ್ ಯಾವ್ದಪ್ಪ ಅಂದ್ರೆ ಅಂಬಲಿ ಹಾಳ್ರಿ. ನೋಡ್ರಿ ಅಂಬಲಿ ಹಳ್ಳ ಅಂದ್ರೆ ಏನಿಲ್ಲ ಅನ್ನೋದನ್ನ ನಿಮ್ಗೆ ಮುಂದೆ ತೋರ್ಸತ್ರಿ. ಸ್ವಲ್ಪ ಹೊತ್ತ ಕೂತ ಆರಾಮ್ ತಗೊಂಡ್ ಬಳಕ ಮತ್ತ ನಮ್ಮ ಪಯಣ ಸಾಗಿತ್ರಿ. ಇನ್ನು ಮುಂದ ಅಂಬಲಿ ಹಳ್ಳತ್ರಿ ನಡ್ರಿ. ಈಗ ಬಂದಿದ್ದ ಎಲ್ಲಿಪ್ಪ ಅಂದ್ರೆ ನಾವು ಅಂಬಲಿ ಹಳ್ರಿ. ನೋಡ್ರಿ ಅಂಬಲಿ ಹಳ್ಳ ತೋರಿಸ್ತೀನಿ ನಿಮಗೆ. ಈಗ ಮುಂದೆ ನೋಡೋದು ಏನತ್ಲೆ ಅಂಬಲಿ ಹಳತಾರ ಇದಕ್ಕೆ. ಆದ್ರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಅಂಬಲಿ ಹಳತಾರ ಅಂತ ಹೇಳಿ ನನಗೆ ಯಾವುದೇ ರೀತಿಯಾದ ಮಾಹಿತಿ ಸಿಗ್ಲಿಲ್ರಿ. ಹಂಗ ನಮ್ ಜೋಡ್ ಬಂದವ್ರು ಇದಕ್ಕೆ ಅಂಬಲಿ ಹಳತ್ ಅಂದ್ರಿ. ಕೆಲವೊಬ್ರು ಮುಂದೈತ್ರಿ ಅಂಬಲಿ ಹಳತ್ ಅಂದ್ರು, ಇವರು ಇಲ್ಲೇ ಐತ್ರಿ ಅಂಬಲಿ ಹಳ್ಳ, ಇದ ಅಂಬಲಿ ಹಳ್ಳ ಅಂತ ಹೇಳ್ರಿ. ಈಗ್ರಿ ನಾವು ಇನ್ನ ಅಂಬಲಿ ಹಳ್ಳ ದಾಟಿ ಮುಂದೆ ಹೋಗೋದೆಲ್ಲಪ್ಪ ಅಂದ್ರೆ ಗಂಗನಪಳ್ಳಿ ಬರ್ತೈತ್ರಿ. ಹಂಗ ನೋಡ್ರಿ ಸೂರ್ಯನು ಈಗ ಮ್ಯಾಗ ಬಂದಾನು. ಟೈಮ್ ಆಗೈತ್ರಿ 7 ಕಾಡ ದಾರಿ ಒಳಗ ಹೆಜ್ಜೆ ಹಾಕೋತ ಹಂಗ ಮುಂದ್ ನಡೆದಿವಿ. ಮುಂದ ಬರೋದು ಯಾವ್ದಪ್ಪ ಅಂದ್ರೆ ಗಂಗನಪಳ್ಳಿ ರೀ. ಈ ಗಂಗನಪಳ್ಳಿ ಒಳಗ ಇದ್ರದ್ದು ಅಟ್ಟ ಮಾಹಿತಿ ಕಲೆ ಹಾಕಕ್ ನೋಡ್ರಿ, ಆದ್ರೆ ಆ ಮಾಹಿತಿ ಸಿಗ್ಲಿಲ್ಲ ನನಗೆ. ಈಗ ನಾವು ರೆಸ್ಟ್ ಮಾಡಕ್ ಕೂತದಿವ್ರಿ. ಅಂದ್ರೆ ನಡೆದು ಸ್ವಲ್ಪ ಹಿರಿಯರ್ದಾರ್ಲೆ ಅವ್ರಿಗೆ ಸ್ವಲ್ಪ ದನಿವಾಗ್ತೈತಿ. ಅದ್ರ ಸಂಬಂಧ ನಾವಿಲ್ಲಿ ರೆಸ್ಟ್ ಮಾಡಕ ಕೂತದ್ವಿ. ಇನ್ನ ಮುಂದೆ ಮತ್ತೆ ಎಲ್ಲಿ ಹೋಗುದಪ್ಪ ಅಂದ್ರೆ ಇನ್ ಮುಂದೆ ಏನ್ ಬರ್ತೈತೆ ಅಂದ್ರೆ ಒಂದು ವಿಜಾಪುರದವ್ರದ ಅನ್ನಪ್ರಸಾದಕ್ಕೆ ಇರ್ತೈತ್ರಿ. ಇಲ್ಲಿದ ಮತ್ತೆ ರೆಸ್ಟ್ ಮಾಡಿದ್ ಮುಗಿಸಿ ಅಟಾರೆ ಒಂದ್ 5 ನಿಮಿಷ ಕುಂಡ್ರದಾಕತಿ. ಕೂತ್ ಬಳಕ ಮತ್ತ ನಡ್ರಿ ಮತ್ತ ನಡಿದ್ ನೋಡ್ರಿ. ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋ ಇದೆ. ಹಂಗ ಮುಂದೆ ವಿಜಯಪುರದವರು ಅನ್ನಪ್ರಸಾದ ಐತಿ. ಇನ್ನು ಸ್ವಲ್ಪ ದೂರ ಅಂದ್ರೆ ಕೆಲವು ಅಂತ ವಿಜಯಪುರದವರು ಅನ್ನಪ್ರಸಾದ ಮಾಡಿಸ್ಯಾರ. ಈಗ ಕಾಣೋದಾಗ ಏನ್ರಲ್ಲ ಇದ ನೋಡ್ರಿ ವಿಜಯಪುರದವರು ಅನ್ನಪ್ರಸಾದ ಮಾಡಿಸಿರ್ತಾರ. ಪ್ರತಿ ವರ್ಷ ನಡ್ಕೋತ ಹೋಗು ಭಕ್ತಾದಿಗಳಿಗೆ ಎಲ್ಲರಿಗೂ ಇಲ್ಲಿ ಅನ್ನಪ್ರಸಾದ ಇರ್ತೈತ್ರಿ. ಇದ ವಿಜಯಪುರದವರು ಅನ್ನಪ್ರಸಾದ. ಏನ್ ನೋಡಕತ್ತಾರೆ ನೀವು ಹಿಂದಿನವರು, ಇವರೆಲ್ಲ ಅನ್ನಪ್ರಸಾದಕ್ಕಾಗಿ ಕೆಲಸ ಮಾಡೋರು. ಇಲ್ಲಿ ನೋಡ್ರಿ ಅನ್ನಪ್ರಸಾದಕ್ಕೆ ರೇಷನ್ನ ಹೆಂಗೆ ತಂದಿಟ್ಟಾರ. ಈಗ ನೋಡ್ರಿ ವಿಜಯಪುರದಾಗ ಅನ್ನಪ್ರಸಾದವನ್ನು ಮಾಡಿದ್ವಿ. ಇನ್ನು ಸ್ವಲ್ಪ ರೆಸ್ಟ್ ಮಾಡ್ತಾರೋ. ರೆಸ್ಟ್ ಮಾಡಿ ಇಲ್ಲಿಂದ ಮತ್ತೆ ಹೋಗ್ಬೇಕ್ರಿ ಮುಂದೆ. ಎಲ್ಲಿಪ್ಪ ಅಂದ್ರೆ ಗಂಗನಪಳ್ಳಿ ರೀ. ನಾವು ಇದುವರೆಗೂ ನಡ್ಕೊಂಡು ಬಂದಿದ್ದು ಹಾದಿ ಮೊಬೈಲ್ ಸ್ಟೆಪ್ ಹೇಳೋ ಪ್ರಕಾರ 23 ಕಿಲೋಮೀಟ್ರ್ ಆಗೈತೆ ರೀ. ಈ ಒಂದು ವಿಜಯಪುರ ಅನ್ನಪ್ರಸಾದ ಇವಕ್ಕೆ ಕಂಬಿ ಅಂತಾರೆ. ಕಂಬಿ ಅಂದ್ರೇನೆ ಮೊದಲೈನೊಂದು ಪ್ರತಿ ರೂಪಾಯಿ ಇರ್ತೈತೆ ರೀ. ಇನ್ನು ಮ್ಯಾಗ ಮತ್ತು ನಾವು ಇಲ್ಲಿ ಅದರ ಪ್ರಸಾದ ತೊಗೊಂಡೆ ಇನ್ನು ನಡ್ಕೋತ ಹೊಂಟೋದ್ರಿ. ಎಲ್ಲಿಪ್ಪ ಅಂದ್ರೆ ಗಂಗನಪಳ್ಳಿಗೆ ರೀ. ನೋಡ್ರಿ
ನಮ್ಮ ಮ್ಯಾಳೆಲ್ಲ ಎದ್ದತಿ ಹಂಗೆ ಗಂಗನಪಳ್ಳಿಗೆ ಹೋಗತಿ. ಯಾರು ದವಾಖಾನೆ ಒಳಗೆ ಏನು ತೊಗೋಬೇಕು ಗುಳಿಗೆ ಅಡ್ಡ ತೊಗೋತಾರೆ ಕಾಲು ಮುಸಾತಿದ್ರೆ ನೋಡ್ರಿ ಹೋಗ್ರಿ ಮುಂದಿನ ಸ್ಥಳಕ್ಕೆ ನೋಡ್ರಿ. ಅಂದ್ರೆ ಶ್ರೀಶೈಲಕ್ಕೆ ನಡ್ಕೊತ ಹೋಗೋ ಭಕ್ತಾದಿಗಳ ಸಲುವಾಗಿ ದವಾಖಾನೆಯನ್ನು ಓಪನ್ ಮಾಡಿರ್ತಾರೆ ರೀ. ನೋಡ್ರಿ ಇಲ್ಲಿದಿಂದ ಒಂದು ಗಂಗನಪಳ್ಳಿ ಅಂದ್ರೆ ಒಂದು ಸುಮಾರು 10 ಕಿಲೋಮೀಟ್ರ್ ಇರ್ಬೇಕು ರೀ. ನೋಡ್ರಿ 10 ಕಿಲೋಮೀಟ್ರ್ ನಡೆದ ಅಲ್ಲೇನು ಮಕ್ಕೋತಾರೋ ಅಥವಾ ಏನಿಲ್ಲೋ ಅನ್ನೋದನ್ನು ನೋಡೋಣ ರೀ. ಈಗ ಟೈಮ್ ಏಟಾಗೈತಪ್ಪ ಅಂದ್ರೆ ಬರೋಬ್ಬರಿ 9 ಆಗೈತೆ ರೀ. ನೋಡ್ರಿ ಟೋಪಿಗೆ ಹಾಕೋಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಇನ್ನು ಮ್ಯಾಗ ಬಿಸಿಲು ಚಲೋ ಆತ್ರಿ. ಟೈಮ್ ಆಗೈತಿ 9:15 ರೀ. ಬಿಸಿಲು ಚಲೋ ಆಗೈತೆ ರೀ. ಇನ್ನು ನಡ್ಕೋತ ಎಲ್ಲಿ ತನಕ ಹೋಗಾರ ಅಲ್ಲಿ ತನಕ ಹೋಗ್ಬೇಕು. ಆಮೇಲೆ ಅವರೆಲ್ಲ ಮ್ಯಾಲೆ ಎಲ್ಲಿ ರೆಸ್ಟ್ ಮಾಡ್ತಾನೆ ಅತೈತಿ ಅಲ್ಲಿ ರೆಸ್ಟ್ ಮಾಡ್ಬೇಕ್ರಿ. ಬಿಸಿಲು ಚಲೋ ಆಗೈತಿ. ಹಿಂಗೆ ನಡ್ಕೋತ ಮುಂದೆ ಹೋಗುವಾಗ ನಡ್ಬಾರ್ಕ ಮಲ್ಲಯ್ಯನ ಹಾಡ ಹಾಡೋರು ಒಬ್ರು ಸಿಕ್ಕರು ಭಕ್ತಾದಿಗಳು. ಕೇಳಿ ಹಾಡ ಕಟ್ಟಿ ಮುತ್ತೆ ಬದುವಲಪ್ಪನ ಪಾಲ್ಕೊಂಡು ಮಾಂತ ಮಲ್ಲಯ್ಯ ಕರುಣೇಶ್ವರ ಪಾಲ್ಕೊಂಡು ಮಾಂತ ಮಲ್ಲಯ್ಯ ದಾರಿ ಪಲ್ಲದಾರಿ ಪಾಲ್ಕೊಂಡು ಮಾಂತ ಮಲ್ಲಯ್ಯ ಸುರ್ ಶುಕ್ಲೇಶ್ವರ ಪಾಲ್ಕೊಂಡು ಮಾಂತ ಮಲ್ಲಯ್ಯ ಮಲ್ಲಲಿಂಗೇಶ್ವರ ಪಾಲ್ಕೊಂಡು ಮಾಂತ ಮಲ್ಲಯ್ಯ ಪಾರ್ವತಿ ಒಡೆಯ ಬಲ್ಲಿದನು ಚೆನ್ನ ಮಲ್ಲ ಎಲ್ಲ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ ಬೋಳ ಮಲ್ಲ ಬಂಗಾರ ಗುಡಿ ಬೋಳ ಮಲ್ಲ ಮಾಡಿದರು ತಾನಲ್ಲ ನಂಬಿದ ಭಕ್ತರಿಗಾನಲ್ಲ ಎಲ್ಲಿ ನೋಡಿದರು ತಾನಲ್ಲ ನಂಬಿದ ಭಕ್ತರಿಗಾನಲ್ಲ. ಇನ್ನು ಮುಂದೆ ಬರೋದು ಯಾವ್ದಪ್ಪ ಅಂದ್ರೆ ಗಂಗನಪಳ್ಳಿ ರೀ. ಈ ಗಂಗನಪಳ್ಳಿ ವಿಶೇಷತೆ ನನಗೆ ಅಷ್ಟು ಮಾಹಿತಿ ಇಲ್ರಿ. ಆದ್ರೆ ಇಲ್ಲಿ ಏನು ನೋಡ್ರಿಲ್ಲ ನೋಡತ್ರಿ ತಟ್ಟು ತರ್ತಾರೆ. ರಾತ್ರಿ ಹೊತ್ತು ಯಾರು ಬರ್ತಾರಲ್ಲ ಬಂದವ್ರಿಗೆ ದುಡ್ಡು ತೊಗೊಂಡು ಮಕ್ಕೊಳಕ್ಕೆ ತಟ್ಟು ಕೊಡ್ತಾರೆ. ಒಂದು ತಟ್ಟಿನಾಗ ಆರಾಮ್ ಮಕ್ಕೋಬಹುದು. ಹಂಗೆ ಇಲ್ಲಿ ಮುಂದೆ ಅನ್ನಪ್ರಸಾದನೂ ಇರ್ತೈತೆ ರೀ. ಇಲ್ಲಿ ಅನ್ನಪ್ರಸಾದವನ್ನು ನಾವು ಕೂಡ ಮಾಡ್ಕೊಂಡು ಮತ್ತು ಇಲ್ಲಿದಿಂದ ಮುಂದೆ ಹೋದೇವ್ರಿ. ಅನ್ನಪ್ರಸಾದ ತೊಗೊಂಡ್ರೆ ಮತ್ತು ಮುಂದೆ ಅದು ಜಾಗ ಬಿಟ್ಟದೀವಿ. ಇನ್ನು ಮುಂದೆ ಎಲ್ಲಿ ಹೋಗೋದಪ್ಪ ಅಂದ್ರೆ ದಂಗ ಮಲ್ಲನ ಬಾಯಿ ಅಂತಾರೆ. ಒಂದು ಸಿದು ಬಾಯಿ ಆಗತ್ತೆ ಇರ್ತೈತಿ, ಅಲ್ಲಿ ಹೋಗ್ಬೇಕ್ರಿ. ಇನ್ನು ನೋಡ್ರಿ ಅಲ್ಲಿ ಹೋಗ. ಬಿಸಿಲಾಗ ನಡ್ಕೋತ ಹೋಗೋ ಭಕ್ತಾದಿಗಳಿಗೆ ಅಂತ ಹೇಳಿ ಶರ್ಬತ್ ಇಟ್ಟಿದ್ರಿ. ನಾವು ಕೂಡ ಶರ್ಬತ್ ಕುಡ್ದಾಗ ಮುಂದೆ ಹೊಂಟಿವ್ರಿ. ನೋಡ್ರಲ್ಲ ಈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋನು. ಮತ್ತೆ ಇನ್ನ ಮುಂದೆ ಬ್ಲಾಗ್ ಬಾಕಿ ಐತ್ರಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ರೀ.